ನಮ್ದೆಲ್ಲ ಊಟ ಆಗಿ ಮಿಕ್ಕಿತ್ತು, ತೊಟ್ಟಿಗೆ ಹಾಕೋದ್ ಬದಲು ನಿಮಗ್ ಕೊಟ್ಬಾ ಅಂತ ಡ್ಯಾಡಿ ಹೇಳಿದ್ರು. ತಗೊಳ್ಳಿ. ನಿಮ್ಮಪ್ಪಂಗೆ ಈಗಾದ್ರೂ ಬುದ್ಧಿ ಬಂತ? ಇನ್ ಮುಂದೆ ಭಿಕ್ಷಕರು ಹಂಗೆಲ್ಲ ಬೈಬಾರ್ದು ಅಂತ ಹೇಳೋ. ಊಟ ಆಯ್ತಾ? ಭರ್ಜರಿಯಾಗಾಯ್ತು. ಸ್ವಲ್ಪ ಏನೋ ಸುಡೋನೋ ಕುಡ್ದಿದ್ರೆ ಹೊಟ್ಟೆ ಭಾರ ಸ್ವಲ್ಪ ಕಡಿಮೆ ಆಗ್ತಿತ್ತೋ ಏನೋ. ವಾಂತಿ ಮಾಡಿದ್ರು ಕಡಿಮೆ ಆಗಲ್ಲ. ಯಾಕೆ ಯಾಕೆ ಅಂದ್ರೆ ಅದ್ರಲ್ಲಿ ವಿಷ ಬೆರೆಸಿದೀನಿ ಅದಕ್ಕೆ. ನನ್ನ ಮಗಳ ಕೈಯಲ್ಲಿ ನನಗೆ ಬೆಗ್ಗರ್ ಅನ್ನಿಸ್ತೀಯಾ? ಆಸ್ಪತ್ರೆಗೆ ಫೋನ್ ಮಾಡಿ ಏನು ಉಪಯೋಗ ಇಲ್ಲ. ಫೋನ್ ಡೆಡ್ ಆಗಿದೆ, ಸತ್ತೋಗಿದೆ. ನೀನು ಸಾಯೇ. ಕಾಪಾಡಿ ಸರ್. ಒಬ್ನೇ ಮಗ, ಒಬ್ನೇ ಹೆಂಡತಿ, ನಾನು ಒಬ್ನೇ ಸರ್ ಗಂಡ. ಕಾಪಾಡಿ ಸರ್. ಬೆಗ್ಗರ್ ಸ್ಕೂಲಲ್ಲಿ ಫ್ರೀ ಆಗಿ ಕೊಡೋ ಬಿಸಿ ಊಟ ತಿಂದೆ ಮಕ್ಕಳು ಆಸ್ಪತ್ರೆಗೆ ಹೆಚ್ಚು ಕಮ್ಮಿಯಾಗಿ ಸೇರ್ಕೊಂತಾರೆ. ಭಿಕ್ಷೆ ಊಟನ ಯಾವ ಗ್ಯಾರಂಟಿ ಮೇಲೆ ತಿಂತೀರೋ? ಹರ್ಕತೆಲ್ಲ ಬೇಡ ಸರ್. ದುಡುಕ್ ತಿನ್ನು ಅಂತ ಬುದ್ಧಿ ಹೇಳಕ್ ಬಂದ್ರೆ ನನ್ನೇ ಭಿಕ್ಷೆ ಕುಡಿಸ್ತೀಯಾ? ಇಲ್ಲ ಸರ್, ದುಡುಕ್ ತಿಂತೀವಿ ಸರ್. ಸರ್ ಬದುಕ್ಸಿ ಸರ್. ನಿಜವಾಗ್ಲೂ ನಿಮ್ಮೆಲ್ಲನೆ ಸರ್. ಸರಿ, ಈ ಪತ್ರಕ್ಕೆ ಒಂದ್ ಸೈನ್ ಹಾಕು. ಏನ್ ಸರ್ ಅದು? ಮನೆ ಖಾಲಿ ಮಾಡ್ತೀನಿ ಅಂತ ಒಂದ್ ಪತ್ರ. ಏನ್ ಮನೆನ ಜೀವನ? ಸರ್ ಇಲ್ಲ ಸರ್, ಇಲ್ಲ ಹಾಕು. ಸರಿ, ಬದುಕೋ ಹೋಗು. ಸಾಯ್ತಾ ಇದ್ದೆ ಹೆಂಗ್ ಸರ್ ಬದುಕೊಳ್ಳೋದು? ಈಗ ನೀವು ಊಟ ಮಾಡಿದ್ರಲ್ಲ, ಅದ್ರಲ್ಲಿ ವಿಷ ಬೆರೆಸಿರ್ಲಿಲ್ಲ. ಸುಮ್ನೆ ನಿಮ್ಗೆ ಬುದ್ಧಿ ಕಲ್ಸಕ್ಕೆ ಒಂದ್ ನಾಟಕ ಮಾಡಿದೆ ಅಷ್ಟೇ. ಜಿಂಗ ಚಕ ಜಿಂಗ ಚಕ ಚಕ. ಹೆಂಗೆ ಬಾ ಮಗನೇ. ಎಜುಕೇಶನ್ ಕಲ್ತ್ಬಿಟ್ಟು ಹಿಂಗೆಲ್ಲ ಮೋಸ ಮಾಡದ? ಅಯ್ಯೋ ನನ್ ದೇವ್ರೆ, ಹೆಂಗೋ ಜೀವ ಬದುಕಂತಲ್ಲ ಅಷ್ಟ್ ಸಾಕು. ಬ್ರೂಸ್ಲಿ ತಿಂಡಿ ಮಾಡ್ದ? ಯಾ ಯಾ ಯಾ. ಅಂಜಲಿ ಅಂಜಲಿ, ಅಪ್ಪಾಜಮ್ಮ ಬಂದ್ಬಿಟ್ರು. ಅಪ್ಪಾಜಮ್ಮ. ನೀನ್ ಬೇರೆ ಈ ರೂಮು, ನಾನು ಆ ರೂಮು. ಏನ್ ಮಾಡ್ಕೊಂಡು ತಂದು ಮದುವೆ ಮಾಡ್ಕೊಂಡು ಬಂದ್ಮೇಲೆ ಅಪ್ಪ ಅಮ್ಮನ್ನೇ ಮರ್ತ್ಬಿಡೋದಾ? ನಾವೇ ಫೋನ್ ಮಾಡ್ಬೇಕಾ? ಅಲ್ಲ ಬನ್ನಿ ಅತ್ತೆ, ಸರಿಯಾದ ಟೈಮ್ಗೆ ಬಂದ್ರಿ. ನಾನೇ ಫೋನ್ ಮಾಡ್ಬೇಕು ಅಂತಿದ್ದೆ. ಯಾಕಮ್ಮ, ಏನ್ ಮಾಡ್ದ? ಅವನು ಗೊತ್ತು. ಅದು ಮೊನ್ನೆ ರಾತ್ರಿ ಬಂದು ನನ್ನ ಡಿನ್ನರ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದವ್ರು ಬಂದ್ರ ಕೇಳಿ. ಮೈಕ್ ಮುಂದೆ ಕಿರ್ಸ್ತಾ ಕೂತೆ ಯಾರೂ ಬೇಕಾಗಿಲ್ಲ. ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ. ನೋಡಿದೇನೆ, ನಾನು ಏನ್ ಹೇಳಿದ್ದೆ ನಿನ್ಗೆ? ಹೊಸದಾಗಿ ಮದುವೆ ಮಾಡ್ಕೊಂಡಿದ್ದಾರೆ, ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮಧ್ಯ ನಾವು ಬರೋದ್ ಬೇಡ ಅಂತಂದ್ರೆ ಅಯೋಗ್ಯ, ಬೇಜವಾಬ್ದಾರಿಯಿಂದ ನಡ್ಕೊಂಡಿದ್ದಾನೆ. ತಿರುಗಿ ನೋಡು, ಶರ್ಟ್ ಮೇಲೆ ಬನ್ನಿ ಹಾಕೊಂಡಿದ್ದಾನೆ. ಫ್ಯಾಷನ್. ನೀನ್ ಯಾಕಮ್ಮ ಸುಮ್ನೆ ಇದ್ದೆ? ಸರಿಯಾಗಿ ಪಾಠ ಕಲಿಸ್ಬೇಕಾಗಿತ್ತು. ನನ್ ಗಂಡ ಏನ ತಪ್ಪು ಮಾಡಿದ್ರೆ ನೀನ್ ಅವಳಿಗೆ ಬುದ್ಧಿ ಹೇಳ್ತಾ ಇದೀಯಾ, ನನಗೆ ಮರ್ಯಾದೆ ತೆಗಿತಾ ಇದೀಯಾ? ನಾನ್ ಸುಮ್ನೆ ಬಿಡ್ತೀನಾ? ಪನಿಷ್ ಮಾಡ್ತಿದ್ದೀನಿ. 2 ದಿನ ಆಯ್ತು ಮಾತಾಡಿ. ಯಾವಾಗ ಅವ್ರು ಅದಕ್ಕೂ ಕೇರ್ ಮಾಡ್ಲಿಲ್ವೋ, ನಾನು ಹೊರಗ್ ಬಂದ್ಬಿಟ್ಟೆ.